ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕೆಟೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ರಜೆ ಇರೋದ್ರಿಂದ ಎಲ್ಲರೂ ಸಹ ಊರಲ್ಲೇ ಇದ್ದೀವಿ. ನಾವು ಮಾರ್ನಿಂಗೇನೆ ಎದ್ದು ಮಾವಿನಕಾಯಿಗಳನ್ನ ಎಲ್ಲರೂ ಸೇರಿ ಕೀಳ್ತಾ ಇದ್ದೀವಿ. ನೋಡ್ತಿರ್ಬೋದು ಮರ ತುಂಬ ಮಾವಿನಕಾಯಿ ಎಷ್ಟು ಚೆನ್ನಾಗಿದೆ ಅಂತ. ಯಾಕಪ್ಪ ಎಲ್ಲ ಕಾಯ್ದಂಗೆ ಕೀಳ್ತಾ ಇದ್ದೀವಿ ಅಂದರೆ ಎಲ್ಲ ಪಕ್ಷಿಗಳು ನೋಡಿ ತಿಂದು ಈ ಥರ ಎಲ್ಲ ಅರ್ಧಂಬರ್ಧ ತಿಂದು ಉದುರಿಸ್ತಾ ಇತ್ತು, ವೇಸ್ಟ್ ಮಾಡ್ತಿತ್ತು. ಆದ್ದರಿಂದನೇ ಬಲ್ತಿರೋ ಕಾಯಿಗಳನ್ನ ಕಿತ್ತು ಮನೆಯಲ್ಲೇ ಹಣ್ಣು ಮಾಡೋಣ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀವಿ, ಎಲ್ಲನೂ ಸಹ ಇವತ್ತು ಮಾವಿನಕಾಯಿಗಳನ್ನ ಕೀಳೋಣ ಅಂದ್ಬಿಟ್ಟು ಬೆಳಗ್ಗೆನೆ ಬಂದು ಎಲ್ಲರೂ ಸಹ ನಾವು ಕೇಳ್ತಾ ಇದ್ದೀವಿ. ನನಗೆಷ್ಟು ಕೈಯಲ್ಲಾಗುತ್ತೋ ಅಂದರೆ ಕೈಗೆ ಎಟ್ಕೋ ಥರನೂ ಇತ್ತು, ಆದ್ದರಿಂದ ಅದನ್ನು ಸಹ ನಾನು ಕೀಳ್ತಾ ಇದ್ದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ. ಆ ಒಂದು ಹಿತ್ತಲು ಅಂದರೆ ತುಂಬಾ ನಮಗೆ ಇಷ್ಟ ಆಗುತ್ತೆ. ಅಂದರೆ ನಾವು ಸಿಟಿಯಲ್ಲಿದ್ದರೆ ಇವೆಲ್ಲ ನಮಗೆ ನೇಚರ್ ಸಿಗೋದಿಲ್ಲ. ನಿಮಗೆ ಒಂದು ವ್ಯೂ ಅಂದರೆ ನಮ್ಮ ಮನೆ ಹಿಂದೆನೇ ಇದೆಲ್ಲ ಇರೋದು, ಗಿಡಗಳು, ಹಿತ್ತಲು ಮತ್ತು ತೋಟ ಎಲ್ಲ. ಅದೊಂದು ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ. ಈಗ ಟೈಮ್ ಬಂದು 9:15 ಆಯಿತು ಫ್ರೆಂಡ್ಸ್. 9:15ಗೆ ಊರಿಗೇ ಬಸ್ ಬರುತ್ತೆ. ಆದ್ದರಿಂದ ಗೃಹ ಪ್ರವೇಶ ಇತ್ತು ಇವತ್ತೊಂದು ಬೆಂಗಳೂರಲ್ಲಿ. ಅದಕ್ಕೆ ನಾನು, ನಮ್ಮಮ್ಮ, ನಮ್ಮಕ್ಕ ಎಲ್ಲರೂ ಸಹ ನಾವು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಏಕೆಂದರೆ ನಿನ್ನೆ ತುಂಬಾ ಮಳೆ ಇತ್ತು. ಮಳೆ ಇದ್ದಿದ್ದರಿಂದ ವಾತಾವರಣ ಅಂತೂ ತುಂಬಾ ಕೂಲಾಗಿತ್ತು. ನೋಡಿ, ಅರ್ಕಾವತಿ ಹೊಳೆ ಅಂತೂ ಎಷ್ಟು ಚೆನ್ನಾಗಿ ತುಂಬಿ ಹರಿತಾ ಇದೆ ಅಂತ ನಿಮಗೊಂದು ವ್ಯೂನ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾವು ಬೇಗನೆ ಬಂದುಬಿಟ್ವಿ ಬೆಂಗಳೂರಿಗೆ. ಅಂದರೆ ಒಂದು 10:30ಗೆಲ್ಲ ಬಂದಿದ್ವಿ ನಾವು. ಆದ್ದರಿಂದ ಇಷ್ಟು ಬೇಗ ಏನಕ್ಕೆ ಹೋಗೋದು ಫಂಕ್ಷನ್ಸ್ಗೆ ಅಂದ್ಬಿಟ್ಟು ಆನ್ ದ ವೇ ನಾವು ಬನಶಂಕರಿಯಲ್ಲಿ, ಬನಶಂಕರಿ ದೇವ್ರನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಸುಮಾರು ಎಷ್ಟೋ ಸಲ ನಾವು ಬೆಂಗಳೂರಿಗೆ ಹೋಗ್ತೀವಿ, ಬಟ್ ಆ ಟೆಂಪಲ್ಗೆ ಹೋಗೋಕ್ಕೆ ನಮಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದ್ದರಿಂದ ನಾವು ಇವತ್ತು ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಾವು ಬನಶಂಕರಿಯಲ್ಲಿ ಹೇಳ್ಕೊಂಡು ನಾವು ದೇವ್ರ ದರ್ಶನ ಮಾಡೋದಕ್ಕೆ ಹೊರಟ್ವಿ. ನಮಗೆ ಪ್ಲ್ಯಾನ್ ಏನೂ ಇರಲಿಲ್ಲ ನಮಗೆ ಹೋಗ್ಬೇಕಂತ. ನಾವು ಬಸ್ಸಲ್ಲಿ ಡಿಸೈಡ್ ಮಾಡಿದ್ವಿ ಹೋಗಿ ನೋಡಬೇಕು, ಯಾಕಂದರೆ ಬೇಗನೆ ರೀಚ್ ಆಗಿದ್ದೀವಿ, ಟೈಮ್ ಇನ್ನೂ ಇದೆ. ನಾವು ಯಾವತ್ತೂ ನೋಡಿಲ್ಲ, ಒಂದು ಸಲ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಇಲ್ಲಿ ಟೆಂಪಲ್ಗೆ ಬಂದಿರೋದು. ತುಂಬಾ ಚೆನ್ನಾಗಿತ್ತು. ಸುಮಾರು ಸಲ ನಾವು ಬೆಂಗಳೂರಿಗೆ ಹೋಗ್ತಾನೆ ಇರ್ತೀವಿ ಪ್ರತಿಯೊಂದಕ್ಕೂ, ಬಟ್ ನಾವು ದೇವಸ್ಥಾನಕ್ಕಂತೂ ಹೋಗೇ ಇರಲಿಲ್ಲ. ಟೈಮ್ ಕೂಡ ಬರಬೇಕು ಅನ್ನೋದು ಇದಕ್ಕೇನೆ. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ದರ್ಶನ ಆಯಿತು, ರಶ್ಶು ಏನೂ ಇರಲಿಲ್ಲ. ದರ್ಶನ ಎಲ್ಲ ಆಯಿತು ಫ್ರೆಂಡ್ಸ್. ಹಾಗೆಯೇ 12:15 ಆಯಿತು. ನಾವು ಗೃಹ ಪ್ರವೇಶದ ಪ್ಲೇಸ್ಗೆ ನಾವು ಬಂದ್ವಿ. ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು. ಆ ಒಂದು ಅಲಂಕಾರನೂ ಸಹ ದೇವ್ರದ್ದು ತುಂಬಾ ಚೆನ್ನಾಗಿ ಮಾಡಿದರು. ಅಲ್ಲೆಲ್ಲ ನಾವು ಕೈಯೆಲ್ಲ ಮುಗಿದು ಪ್ರಸಾದ ಎಲ್ಲನೂ ನಾವು ಸ್ವೀಕರಿಸಿದ್ವಿ. ಅದೇ ರೀತಿ ತಿರುಪತಿ ವೆಂಕಟೇಶ್ವರ ಸ್ವಾಮಿದು ಒಂದು ಫೋಟೋ ಇಟ್ಟಿದ್ದರು. ನಮ್ಮ ಮನೆ ದೇವರು ಸಹ ಅದೇನೆ. ಅದರಿಂದ ಒಂದು ವಿಡಿಯೋ ತೊಗೊಂಡೆ ನಿಮಗೆ ತೋರಿಸ್ಬೇಕಂತ. ಅದೆಲ್ಲನೂ ನಾವು ದೇವ್ರಿಗೆಲ್ಲನೂ ಕೈ ಮುಗ್ದು ನೆಕ್ಸ್ಟು ಊಟ ಮಾಡಿಕೊಂಡು, ಊಟನೂ ಸಹ ತುಂಬಾ ಚೆನ್ನಾಗಿತ್ತು. ಎಲ್ಲ ವೆರೈಟಿ ಆಫ್ ಫುಡ್ ಇತ್ತು. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಊಟನೂ ಸಹ ಮಾಡಿದ್ವಿ. ಯಾಕಂದರೆ ತುಂಬಾ ಈ ಒಂದು ಸೆಕೆ ಇರೋದ್ರಿಂದ ತುಂಬ ಊಟ ತಿನ್ನೋದಕ್ಕಾಗಲಿಲ್ಲ. ಜ್ಯೂಸು ಮತ್ತು ಮಜ್ಜಿಗೆ, ಈ ಲಿಕ್ವಿಡ್ ಐಟಮ್ಸೇ ತಿನ್ನಬೇಕೇ ಹೊರತು ತುಂಬ ಹೆವಿ ಕ್ವಾಂಟಿಟಿ ಫುಡ್ನು ತಿನ್ನೋಕ್ಕಾಗಲ್ಲ ಇವಾಗ. ಯಾಕಂದರೆ ಬಸ್ಸಲ್ಲಿ ನಾವು ಹೋಗಿರೋದ್ರಿಂದ ತುಂಬಾ ಸುಸ್ತಾಗ್ತಾಯಿತ್ತು. ಅಲ್ಲಿಂದ ರಿಟರ್ನ್ ಆದ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್